ಸಹೃದಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. 12ನೆಯ ಶತಮಾನದಲ್ಲಿ ಜಾತಿ, ವರ್ಗ, ವರ್ಣ ಮತ್ತು ಲಿಂಗಭೇದರಹಿತ ಸಮಸಮಾಜವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ಬಸವಣ್ಣನವರ ಒಡಗೂಡಿ ಅನೇಕ ಶಿವಶರಣರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಅನುಭವ ಮಂಟಪ ಅನ್ನೋದು ದೇವಾಲಯ ಅಲ್ಲ. ದೇವಾಲಯಗಳು ದೇವರನ್ನು 4 ಗೋಡೆಗಳ ಮಧ್ಯದಲ್ಲಿ ಬಂಧಿಸಿದರೆ, ಅನುಭವ ಮಂಟಪ 4 ಗೋಡೆಗಳ ಮಧ್ಯೆ ಇದ್ದ ದೇವರನ್ನು ಬಂಧಮುಕ್ತಗೊಳಿಸಿ ಕೆಲವರ ಕಪಿಮುಷ್ಟಿಯಲ್ಲಿದ್ದ ಧರ್ಮ ಮತ್ತು ದೇವರನ್ನು ಎಲ್ಲರ ಸಂಪತ್ತನ್ನಾಗಿ ಮಾಡಲು ಹೋರಾಟ ಮಾಡಿದ ವೇದಿಕೆ ಅನುಭವ ಮಂಟಪ. ದುಡಿಯುವ ವರ್ಗ ಮೊದಲ ಬಾರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅನುಭವವನ್ನು ಆನಂದಿಸಿದ್ದು, ಆಸ್ವಾದಿಸಿದ್ದು ಆ ಅನುಭವ ಮಂಟಪದಲ್ಲಿಯೇ. ಹೆಣ್ಣು ಮಕ್ಕಳು ತಮ್ಮ ಅಡುಗೆ ಕೋಣೆಯಿಂದ ಹೊರಬಂದು ತಮ್ಮ ನಿಜದ ನೆಲೆಯಲ್ಲಿ ನಿಂತು ಪುರುಷರನ್ನು ಪ್ರಶ್ನೆ ಮಾಡಿದ್ದು ಆ ಅನುಭವ ಮಂಟಪದಲ್ಲಿಯೇ. ಕಾಯಕದ ಮೂಲಕ ಬಡತನವನ್ನು ಮೆಟ್ಟಿ ನಿಂತು ಅರಿವಿನ ಶ್ರೀಮಂತಿಕೆಯನ್ನು ಪಡೆದಿದ್ದು ಅದೇ ಅನುಭವ ಮಂಟಪದಲ್ಲಿಯೇ. ಅಷ್ಟೇ ಯಾಕೆ, ಮನುಷ್ಯನನ್ನು ಮನುಷ್ಯನ ರೀತಿ ನೋಡುವಂತೆ ಮಾಡಿದ ಕೀರ್ತಿ ಆ ಅನುಭವ ಮಂಟಪಕ್ಕೆ ಸಲ್ಲಬೇಕು. ಹೀಗೆ ಕಾಯಕ ಜೀವಿಗಳ ಅರಿವಿನ ಮನೆ ಎನಿಸಿದ್ದ ಅನುಭವ ಮಂಟಪವೇ ಇರಲಿಲ್ಲ, ಅದರ ಅಸ್ತಿತ್ವವೇ ಇರಲಿಲ್ಲ ಎನ್ನುವ ಚರ್ಚೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿರುವುದೇ ದುರದೃಷ್ಟಕರ ಸಂಗತಿ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಂತೆ 12ನೆಯ ಶತಮಾನದಲ್ಲಿ ಬಸವಣ್ಣ ಅನುಭವ ಮಂಟಪವನ್ನೇ ಸ್ಥಾಪಿಸಿರಲಿಲ್ಲ ಎನ್ನುವ ವಿದ್ವಾಂಸರಾದ ವೀಣಾ ಬನ್ನಂಜೆಯವರ ಮಾತುಗಳು ತುಂಬ ಸದ್ದು ಮಾಡ್ತಾ ಇದೆ. ಉತ್ತಮರು ತಪ್ಪಿ ನಡೆದರೆ ಲೋಕವಿನ್ನೆತ್ತ ಸಾಗುವುದು ಎನ್ನುವ ಸರ್ವಜ್ಞನ ಮಾತಿನಂತೆ ಸಮಾಜದ ಒಳಿತಿಗಾಗಿ ಹೊಣೆಗಾರಿಕೆಯಿಂದ ನಡೆದುಕೊಳ್ಳಬೇಕಾದಂತಹ ಈ ರೀತಿಯ ವ್ಯಕ್ತಿಗಳು ಈ ಥರದ ಸುಳ್ಳುಗಳನ್ನು ಹೇಳಲು ಆರಂಭಿಸಿಬಿಟ್ರೆ ಅಂತಹ ಸಮಾಜಕ್ಕೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಸಮಾಜದ ಅತ್ಯಂತ ಕಟ್ಟಕಡೆಯ ನಟುವರ ಜನಾಂಗದಿಂದ ಬಂತಹ ಮಹಾಜ್ಞಾನಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ವರ್ಗ, ವರ್ಣ, ಜಾತಿ, ಲಿಂಗ ಭೇದವನ್ನು ಮೀರಿ ಅಸ್ಪೃಶ್ಯರನ್ನು, ಶೂದ್ರರನ್ನು ಸಂಘಟಿಸಿ ಎಲ್ಲರನ್ನು ಒಂದೇ ವೇದಿಕೆಗೆ ತಂದ ಸಮಸಮಾಜವೇ ಅನುಭವ ಮಂಟಪ. ಇದು ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯಲು ಸಾಧ್ಯವೂ ಕೂಡ ಇಲ್ಲ. ಅನುಭವ ಮಂಟಪಕ್ಕೆ ಸಭೆ ಎನ್ನುವ ಅರ್ಥವೂ ಇತ್ತು. ಮಂಟಪಕ್ಕೆ ಬಾಗಿಲುಗಳೇ ಇರಲಿಲ್ಲ, ಅಲ್ಲಿ ಎಲ್ಲರಿಗೂ ಪ್ರವೇಶವಿತ್ತು. ಇವರೆಲ್ಲ ಇಷ್ಟಲಿಂಗಧಾರಿಗಳಾಗಿ ಜಾತಿಯ ಕುರುಹುಗಳನ್ನು ಕಳೆದುಕೊಂಡು ಲಿಂಗ ಭೇದವನ್ನು ಅಲ್ಲಗಳೆದು ಸಮಸಮಾಜದ ನವಮಾನವರಾಗಿದ್ದರು. ಅಂದಿನ ಕಾಲಕ್ಕಾಗಲೇ ಹೆಣ್ಣು ಗಂಡುಗಳು ಕೂಡಿ ಸಮೂಹ ಚರ್ಚೆಯಲ್ಲಿ ಭಾಗವಹಿಸುವ ಮನ್ವಂತರ ಅನುಭವ ಮಂಟಪದಲ್ಲಿ ಆಗಲೇ ಆರಂಭಗೊಂಡಿತ್ತು. ಇದರಿಂದಾಗಿ ಅಂದಿನ ಸಮಾಜದಲ್ಲಿ ಭಾರೀ ಬದಲಾವಣೆಯ ಗಾಳಿ ಬೀಸಲಾರಂಭಿಸಿತು. ಎಲ್ಲಿ ನೋಡಿದರಲ್ಲಿ ಬಸವ ಬಸವ ಎನ್ನುವ ವಾತಾವರಣ ಸೃಷ್ಟಿಯಾಯಿತು. ದುಡಿಯುವ ಜನರ ಒಗ್ಗಟ್ಟನ್ನು ನೋಡಿ, ಅರಿವಿನಿಂದ ಅವರು ಬದಲಾವಣೆ ಆಗ್ತಿದ್ದುದನ್ನು ನೋಡಿ ಅಂದಿನ ರಾಜಮನೆತನಗಳು ಸಿಂಹಾಸನಗಳೇ ಅಲುಗಾಡತೊಡಗಿದವು. ಇದೇ ಸಂದರ್ಭವನ್ನು ಬಳಸಿಕೊಂಡ ಶರಣ ಸಂಕುಲದ ವಿರೋಧಿ ಗುಂಪು ಬಿಜ್ಜಳನ ಕಿವಿಯೂದುವಲ್ಲಿ ಸಫಲರಾಗಿ ಶರಣರ ಮೇಲೆ ಬಿಜ್ಜಳನ ಶಸ್ತ್ರಗಳು ಝಳಪಿಸಲು ಆರಂಭಿಸಿದವು. ಶರಣರ ಮಾರಣ ಹೋಮ ರಕ್ತದೋಕುಳಿಯಲ್ಲಿ ಸಮರ್ಪಿತವಾದರೆ ತಾವೇ ಅಕ್ಷರ ಜ್ಞಾನ ಕಲಿತು ತಮ್ಮ ಅನುಭವಗಳನ್ನೇ ವಚನ ರೂಪದಲ್ಲಿ ರಚಿಸಿದ್ದ ಸಹಸ್ರಾರು ವಚನಕಟ್ಟುಗಳು ಬೆಂಕಿಯ ಜ್ವಾಲೆಗೆ ಸಿಲುಕಿ ಆಹುತಿಯಾದವು. ಹೀಗೆ ಅನುಭವ ಮಂಟಪದೊಳಗೆ ಸೇರುತ್ತಿದ್ದ 1,96,000 ಶರಣರು ಚೆಲ್ಲಾಪಿಲ್ಲಿಯಾಗಿ ಹೋದರು. ಬಹಳ ಕಷ್ಟಪಟ್ಟು ಕಟ್ಟುಕೊಂಡಿದ್ದ ಶರಣರ ಕನಸಿನ ಅನುಭವ ಮಂಟಪಕ್ಕೆ ಕ್ಷಣಾರ್ಧದಲ್ಲಿ ಹೆಳ್ಳು ನೀರು ಎರೆದು ಬಿಟ್ಟರು. ಈಗ ಸಾವಿರಾರು ವರ್ಷಗಳು ಕಳೆದ ಮೇಲೆ ಅನುಭವ ಮಂಟಪದ ಅಸ್ತಿತ್ವದ ಬಗ್ಗೆ ಮಾತನಾಡಲಿಕ್ಕೆ ಆರಂಭಿಸಿದ್ದಾರೆ. ಇದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಹಾಗಂತ ನಾವು ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಮೈಕ್ನ ಮುಂದೆ ಜಾಣ ಕಿವುಡರಾಗಿ ಶರಣ ಸಂಸ್ಕೃತಿಯ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡುವವರಿಗೆ ಬಸವಾದಿ ಶರಣರು ಸಾಕ್ಷಿ ಸಮೇತ ಉತ್ತರವನ್ನು ಕೊಡಬೇಕಾದಂತಹ ಕಾಲ ಸನ್ನಿಹಿತವಾಗಿದೆ ಅಂತ ನಾನು ಭಾವಿಸ್ತೇನೆ. ಅನುಭವದ ಆಧಾರದ ಮೇಲೆ ಮೂಡಿದ ಜ್ಞಾನವನ್ನು ಹಂಚಿಕೊಳ್ಳಲು ಚಿಂತಕರ ಚಾವಡಿಯ ಒಂದು ಪ್ರಜಾಸತ್ತಾತ್ಮಕ ಚರ್ಚಾಕೂಟ ಅಥವಾ ವೇದಿಕೆಯೇ ಅನುಭವ ಮಂಟಪ ಅಂತ ಹೇಳ್ಬೋದು. ಬಸವಣ್ಣನವರ ಆಶಯದಿಂದ ಮೂಡಿದ ಈ ಒಂದು ಪರಿಕಲ್ಪನೆ ಅಲ್ಲಮರ ಮುಖ್ಯ ಪಾತ್ರದಲ್ಲಿ ಜನ್ಮ ತಳೆದ ಬಗ್ಗೆ ಮಾಹಿತಿ ಇದೆ. ವಚನ ಸಾಹಿತ್ಯ ಮತ್ತು ವಚನ ಚಳುವಳಿಯ ಸಮಾನತೆಯ ಸಾಮಾಜಿಕ ಕ್ರಾಂತಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದು ಅನುಭವ ಮಂಟಪ. ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸೂಳೆ ಸಂಕವನಂತಹ ನೂರಾರು ಶರಣರು ಸೇರಿ
ಸಮಾಜದ ಎಲ್ಲ ಜಾತಿಗಳ ಎಲ್ಲ ವರ್ಗಗಳ ಜನರಿಗೂ ಸಮಾನವಾಗಿ ವೇದಿಕೆ ಕಲ್ಪಿಸಿದ ಕೀರ್ತಿ ಅನುಭವ ಮಂಟಪಕ್ಕೆ ಸಲ್ಲುತ್ತೆ. ವೇಶ್ಯೆಗೂ ಸ್ಥಾನ, ಅಸ್ಪೃಶ್ಯರಿಗೂ ಪ್ರವೇಶ, ವಿಧವೆಯೂ ಭಾಗವಹಿಸಬಹುದು ಎನ್ನುವ ಸನ್ನಿವೇಶವನ್ನು 12ನೆಯ ಶತಮಾನದಲ್ಲಿ ಸೃಷ್ಟಿಸಿದ್ದರು ಎಂದರೆ ಅನುಭವ ಮಂಟಪದ ನಿಜವಾದ ಸಮಾನತೆ, ಮಾನವೀಯತೆ, ಪ್ರಜಾಸತ್ತಾತ್ಮಕತೆ, ಅದರ ಸೂಕ್ಷ್ಮತೆ ನಮಗೆ ಅರ್ಥವಾಗುತ್ತೆ. ಮಂಡೆ ಮಾಸಿದೆಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೆಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆಯನ್ನು ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗನ ಶರಣರ ಅನುಭಾವವ ಮಾಡುವುದು. ಎಂಥ ಅದ್ಭುತವಾದ ವಚನ ಇದು. ನಾವು ಏನಾದರೂ ಮೈಗೆ ಅಥವಾ ಶರೀರಕ್ಕೆ ಮೈಲಿಗೆ ಆದರೆ ಮಜ್ಜನವನ್ನು ಮಾಡ್ತೇವೆ, ನಮ್ಮ ವಸ್ತ್ರ ಮೈಲಿಗೆ ಆದರೆ ಮಡಿವಾಳನಿಗೆ ಕೊಡ್ತೀವಿ. ಆದರೆ ಮನಸ್ಸು ಮೈಲಿಗೆ ಆದರೆ ಏನು ಮಾಡಬೇಕು ಅಂದರೆ ಕೂಡಲ ಚೆನ್ನ ಸಂಗನ ಶರಣರ ಅನುಭವ ಮಂಟಪಕ್ಕೆ ಹೋಗ್ಬಿಟ್ರೆ ಮನಸ್ಸೆಲ್ಲ ಶುದ್ಧವಾಗ್ಬಿಡ್ತಿತ್ತು. ಇದೊಂದು ವಚನ ಸಾಕು ಅನುಭವ ಮಂಟಪದ ಅಸ್ತಿತ್ವವನ್ನು ಹೇಳಲಿಕ್ಕೆ. ಅಕ್ಕ ಮಹಾದೇವಿ ಹೇಳುವ ಈ ಒಂದು ವಚನ ಅನುಭವ ಮಂಟಪದ ಚರ್ಚೆ ಮತ್ತು ಇರುವಿಕೆಯನ್ನು ಹೀಗೆ ಚಿತ್ರಿಸುತ್ತೆ. ಆಡುವುದು, ಪಾಡುವುದು, ಕೇಳುವುದು, ಹೇಳುವುದು, ನಗೆ ನುಡಿ ಸರಸ ಸಮ್ಮೇಳನವಾಗಿಪ್ಪುದು ಶರಣರೊಡನೆ, ಚನ್ನಮಲ್ಲಿಕಾರ್ಜುನ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆಯುವುದು. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೇಳಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಕೇಳಲಿಕ್ಕೆ ಅವಕಾಶ ಇತ್ತು. ವಾಸ್ತವವಾಗಿ ಹೇಳಬೇಕೆಂದರೆ ಅನುಭವ ಮಂಟಪ ಒಂದು ನಾಡಿನ ಸಾಮಾಜಿಕ ವ್ಯವಸ್ಥೆಯನ್ನೇ ಬದಲಾಯಿಸುವ ಶಕ್ತಿ ಸಾಮರ್ಥ್ಯ ಹೊಂದಿತ್ತು. ಇನ್ನು ಅನುಭವ ಮಂಟಪದ ಅಸ್ತಿತ್ವದ ಬಗ್ಗೆ ಪೂರಕವಾದ ಸಾಕ್ಷಿಗಳನ್ನು ಕೊಡಬೇಕಾದ್ರೆ ನಾನು ಈ ಕೆಳಗಿನ ವಚನವನ್ನು ಉದಾಹರಿಸ್ತೇನೆ. ನೀಲಮ್ಮ ಅಥವಾ ಇವ್ರನ್ನ ನೀಲಾಂಬಿಕೆ ಅಂತ ಕರೀತಾರೆ. ಬಸವಣ್ಣನವರ ವಿಚಾರ ಪತ್ನಿ ಅಂತ ಬಣ್ಣಿಸ್ಕೊಳ್ತಾರೆ. ಬಸವಣ್ಣನವರ ಬಗ್ಗೆ ಅತ್ಯಂತ ಆತ್ಮೀಯವಾದ ವಚನಗಳನ್ನು ನೀಲಮ್ಮನವರು ಬರೆದಿದ್ದಾರೆ. ಅವರ ಒಂದು ವಚನ ಹೀಗೆ ಆರಂಭ ಆಗ್ತದೆ. ಅದಿಯಾಧಾರವಿಲ್ಲದಂದು ಕಳೆ ಮೊಳೆದೋರದಂದು ಎಂದು ಆರಂಭವಾಗುವ ಈ ಒಂದು ಸುದೀರ್ಘ ವಚನ ಏನಿದೆ ನೀಲಾಂಬಿಕೆಯವರದು, ಆ ಬಸವಣ್ಣನವರ ಅನುಭವ ಮಂಟಪ ಕಟ್ಟಿದ ಘಟನೆಗಳನ್ನ, ಆ ಘಟ್ಟಗಳನ್ನ ವಿವರಿಸುತ್ತಾ ಹೋಗ್ತಾರೆ. ಪ್ರಣವ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು ಪರಮ ಪ್ರಸಾದವನೊಂದು ರೂಪು ಮಾಡಿ ಮೆರೆದು ಭಕ್ತಿ ಫಲವನುಂಡಾತ ನಮ್ಮ ಬಸವಯ್ಯನು, ಚೆನ್ನ ಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಅನುಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು. ಅರಿವ ಸಂಪಾದಿಸಿ ಆಚಾರವನ್ನು ಅನಂಗಗೊಳಿಸಿ 770 ಅಮರಗಣಗಳ ಅನುಭವ ಮೂರ್ತಿಗಳ ಮಾಡಿದಾತ ನಮ್ಮ ಬಸವಯ್ಯನು. ಈ ಅನುಭವದಲ್ಲಿ ಐಕ್ಯ ಪ್ರಸಾದವನ್ನು ಅನಂಗಗೊಂಡು ಮಂತ್ರ ನಿರ್ಮಂತ್ರವಾದಾತ ನಮ್ಮ ಬಸವಯ್ಯನು. ಭಕ್ತ ಸ್ಥಳವನಳಿದು ಭಾವ ಒಡಗಿ ಬಟ್ಟ ಬಯಲು ಕೂಡಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದ ನಮ್ಮ ಬಸವಯ್ಯನು. ಅರ್ಥಪೂರ್ಣ ಚರ್ಚೆಯ ಮುಖಾಂತರ ಸತ್ಯದ ಹುಡುಕಾಟದ ಬದುಕಿನ ಘನತೆಯನ್ನು ಹೆಚ್ಚಿಸುವ, ನೆಮ್ಮದಿಯ ಜೀವನದ ವಿಧಾನದ ಮಾರ್ಗಗಳನ್ನು ಕಂಡುಹಿಡಿಯುವ, ಆ ಮೂಲಕ ಶಾಂತಿಯುತ ಸಮಾಜ ನಿರ್ಮಾಣ ಮಾಡುವ ಕನಸಿನ ಅನುಭವ ಮಂಟಪ ವಿಶ್ವಕ್ಕೆ ಒಂದು ಆದರ್ಶ ಪರಿಕಲ್ಪನೆಯಂತೆ ಇತ್ತು. ಮಹಾಮನೆ ಎಂಬ ಪರ್ಯಾಯ ಹೆಸರಿನ ಅನೇಕ ಶರಣರ ವಚನಗಳಲ್ಲಿ ಅನುಭವ ಮಂಟಪದ ಉಲ್ಲೇಖವನ್ನು ನೋಡಬಹುದು. ವಿಚಾರ ಮಂಟಪ, ವಿಶಾಲ ಮಂಟಪ, ಆಚಾರ ಸಂಪನ್ನರ ಮಂಟಪ, ಪ್ರಕಾಶ ಮಂಟಪ, ಪ್ರಸಾದ ಮಂಟಪ, ಹೀಗೆ ಅನೇಕ ಹೆಸರುಗಳಿಂದ ಕಾಲಜ್ಞಾನ ವಚನಗಳಲ್ಲಿ ಅನುಭವ ಮಂಟಪದ ಉಲ್ಲೇಖಗಳನ್ನು ನಾವು ನೋಡಬಹುದು. ಶಿವಾನುಭವ ಮಂಟಪವೆಂದು ಹೆಸರಿದ್ದುದು ಕೂಡ ನಮಗೆ ವಿಷದವಾಗುತ್ತೆ. ಇಂತಹ ಅನುಭವ ಮಂಟಪ ಬಸವಣ್ಣನವರ ಕಾಲದಲ್ಲಿ ಅನನ್ಯವಾಗಿತ್ತು. ಕಲ್ಯಾಣ ಕ್ರಾಂತಿಯ ನಂತರ ಅದು ಅವಸಾನ ಹೊಂದಿದೆ ಎನ್ನುವ ಉತ್ತಂಗಿ ಚೆನ್ನಪ್ಪನವರ ಮಾತುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಬಹುದು. ಶೂನ್ಯ ಸಂಪಾದನೆಯಲ್ಲಿ ಕಾಣಸಿಗುವ ಇದನ್ನು 16ನೆಯ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗ ಯತಿಗಳು ಮತ್ತೆ ಅಸ್ತಿತ್ವಕ್ಕೆ ತಂದದ್ದು ತಿಳಿದು ಬರ್ತದೆ. ಆ ಕಾಲಘಟ್ಟದಲ್ಲಿ ಯತಿಗಳು ಸಂಚರಿಸಿದ ಅನೇಕ ಗ್ರಾಮಗಳಲ್ಲಿ ಸಂಚಾರಿ ಅನುಭವ ಮಂಟಪವನ್ನು ರೂಢಿಗೆ ತಂದರು. ವಿಶ್ವಸಂಸ್ಥೆ ಘೋಷಿಸಿದ ಮಾನವ ಹಕ್ಕುಗಳಲ್ಲಿನ ಬಹುತೇಕ ಅಂಶಗಳು ನಮ್ಮ ಶರಣರ ವಚನಗಳಲ್ಲಿವೆ. ಬಸವಣ್ಣನವರು 12ನೆಯ ಶತಮಾನದಲ್ಲಿಯೇ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡುವುದರ ಮೂಲಕ ಸರ್ವೋದಯ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಅನುಭವ ಮಂಟಪ ಎಂಬುದೊಂದು ಸಾರ್ವಜನಿಕ ಸಂಸ್ಥೆಯಾಗಿತ್ತು. ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಮುಂತಾದ ನಿತ್ಯ ಜೀವನದ ಸಮಸ್ಯೆಗಳ ತಲಸ್ಪರ್ಶಿ ಚರ್ಚೆಯಲ್ಲಿ ನಡೀತಾ ಇತ್ತು. ಭಾಗವಹಿಸಲು ಎಲ್ಲರಿಗೂ ಮುಕ್ತವಾದ ಅವಕಾಶವಿತ್ತು. ಜಾತೀಯತೆ, ನಿರುದ್ಯೋಗಗಳ ಬಗ್ಗೆ ಸುದೀರ್ಘವಾಗಿ ಚಿಂತನ ಮಂಥನ ನಡೆಸಲಾಗ್ತಾ ಇತ್ತು.
ಕೊನೆಯಲ್ಲಿ ಸತ್ಯನಿಷ್ಠವಾದ ನಿರ್ಣಯವನ್ನು ವಚನಗಳ ರೂಪದಲ್ಲಿ ಅಭಿವ್ಯಕ್ತಿಸಲಾಗುತ್ತಿತ್ತು. ಇದನ್ನ ಓಲೆಗರಿಯಲ್ಲಿ ಬರೆದಿಡುವ, ಸಂಗ್ರಹಿಸಿಡುವ ಕೆಲಸವೂ ಕೂಡ ಅಲ್ಲಿ ಅಚ್ಚುಕಟ್ಟಾಗಿ ನಡೀತಾ ಇತ್ತು. ಅಷ್ಟೇ ಯಾಕೆ, ಇದೇ ಮೊದಲನೆಯ ಸಾರ್ವಜನಿಕ ಗ್ರಂಥಾಲಯವಾಗಿಯೂ ಕೂಡ ಮಾರ್ಪಟ್ಟಿತ್ತು. ಹೀಗೆ ವಿವಿಧ ಸಾಮಾಜಿಕ ಸ್ತರಗಳಿಂದ ಬಂದಂಥ ಕಾಯಕ ಜೀವಿಗಳು, ಶರಣರ ಪ್ರತಿನಿಧಿಗಳಾದ 770 ಅಮರಗಣಗಳು ಅನುಭವ ಮಂಟಪದಲ್ಲಿ ಸೇರಿ ಜೀವನ ದರ್ಶನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಚರ್ಚಿಸುತ್ತಿದ್ದರು. ಅನುಭವ ಮಂಟಪದ ಮೂಸೆಯಲ್ಲಿ ಹೊರಹೊಮ್ಮಿದ ಶರಣರ ವಚನಗಳಲ್ಲಿ ಪ್ರಜಾಪ್ರಭುತ್ವವಿದೆ, ಸಂವಿಧಾನವಿದೆ, ಮಾನವ ಹಕ್ಕುಗಳಿವೆ, ಅಭಿವ್ಯಕ್ತ ಸ್ವಾತಂತ್ರ್ಯವಿದೆ, ಲಿಂಗ ಭೇದ, ವರ್ಗ ಭೇದ ಮತ್ತು ಜಾತಿಯ ಭೇದಗಳನ್ನು ಅಳಿಸಿ ಹಾಕುವಂತಹ ಸಮಾನತೆಯ ತತ್ವಗಳಿವೆ. ಅನುಭವ ಮಂಟಪದಲ್ಲಿ ಮಂಥನವಾದ ವಿಚಾರಗಳು ವಚನಗಳೆಂಬ ಪ್ರತಿಮೆಗಳಾಗಿ ಹೊರಹೊಮ್ಮುವ ಮೂಲಕ ವಿವಿಧ ಮಾಧ್ಯಮಗಳ ಮುಖೇನ ಜನಮನವನ್ನು ತಲುಪುತ್ತಿದ್ದವು. ಮನಸ್ಸಿನಲ್ಲಿ ಮೂಡಿದ ಅಮೂರ್ತ ರೂಪದ ವಿಚಾರಗಳಿಗೆ ವಚನಗಳೆಂಬ ಮೂರ್ತ ರೂಪವನ್ನು ನೀಡಿದ ಶರಣರು ನೆಲಮೂಲದ ಆಡು ಭಾಷೆಯಾದ ಕನ್ನಡವನ್ನು ಎತ್ತಿ ಹಿಡಿದರು. ಹಾಗಾಗಿ ವಚನ ಸಾಹಿತ್ಯವು ತನ್ನ ಅನನ್ಯತೆ ಮತ್ತು ಸರಳತೆಯಿಂದ ಜನಸಾಮಾನ್ಯನಿಗೆ ತಲುಪುವಲ್ಲಿ ಸಂಪೂರ್ಣ ಯಶಸ್ವಿಯಾಯಿತು. ತಮ್ಮ ದೈನಂದಿನ ಕಾಯಕ ಮುಗಿಸಿ ಬಿಡುವಿನ ಸಮಯವನ್ನು ಶರಣರು ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾ ಇದ್ದರು. ಈ ಶತಮಾನದಲ್ಲಿಯೂ ಜಾತಿ ಧರ್ಮಗಳು ಈಗಲೂ ನಮ್ಮ ಕಣ್ಣು ಮುಂದುಗಡೆ ವಿಜೃಂಭಿಸುತ್ತಿರಬೇಕಾದ್ರೆ 1000 ವರ್ಷಗಳ ಹಿಂದೆಯೇ ಅದನ್ನು ಮಟ್ಟ ಹಾಕುವ ಕಾರ್ಯ ಅನುಭವ ಮಂಟಪದಲ್ಲಿ ನಡೆದಿತ್ತು ಎನ್ನುವ ಸತ್ಯವನ್ನು ಅರಗಿಸಿಕೊಳ್ಳದವರು ಇದರ ಅಸ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇಂಥವರಿಗೆ ಮತ್ತಿನ್ನೇನನ್ನು ಹೇಳಲು ಅಥವಾ ಇಂಥವರಿಂದ ಮತ್ತಿನ್ನೇನನ್ನು ಬಯಸಲು ಸಾಧ್ಯ ಹೇಳಿ? ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಿ ವಿರಮಿಸ್ತೇನೆ. 12ನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿಯಲ್ಲಿ ಅನುಭವ ಮಂಟಪದ ಒಳಗಡೆ ನಡೆದಂತಹ ಅಮೂಲಾಗ್ರ ಬದಲಾವಣೆಯನ್ನ 1000 ವರ್ಷಗಳಲ್ಲ, ಇನ್ನೂ 1000 ವರ್ಷಗಳು ಕಳೆದರೂ ಕೂಡ ನಾವು ಅದನ್ನು ಅರಗಿಸಿಕೊಳ್ಳಿಕ್ಕೆ, ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದು ಬಸವಾದಿ ಪ್ರಮತರು ಕೊಟ್ಟಂತಹ ಅದ್ಭುತ ಉಡುಗೊರೆ ಅಂತ ಹೇಳ್ತಾ ಮತ್ತೊಂದು ವಿಚಾರವನ್ನು ಹೊತ್ತುಕೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು.